ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ನಾವು ಇವತ್ತು ಮೈಸೂರು ಅರಮನೆಗೆ ಹೋಗೋಣ. ಲೇಜರ್ ಶೋ ನೋಡ್ಲಿಕ್ಕೆ ಹೋಗೋಣ. ಸಂಜೆ 6:30 ಟಿಕೆಟ್ ಕೊಟ್ಟರು. ಏಳುವರೆಯಿಂದ ಶುರುವಾಯಿತು ಲೇಜರ್ ಶೋ. 7:30ಯಿಂದ ಶುರುವಾಗಿದ್ದು ಕತೆಗಳನ್ನ ಹೇಳ್ಕೊಂಡು ಒಂದು ಲೈಟ್ ಆನು, ಒಂದು ಲೈಟ್ ಆಫ್, ಒಂದು ಲೈಟ್ ಆನು, ಒಂದು ಲೈಟ್ ಆಫ್ ಮಾಡ್ಕೊಂಡು ಟಣ್ 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 ಅಂತ ಹಾಕ್ತಾನೇ ಇದ್ರು. ನಾವು ಒಂದೇ ಸಲ ಹಾಕಿ ನೋಡಿ, ಈ ಥರ ಟಣ್ 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 ಅಂತ ಅಂದರೆ ಕತೆಗಳು, ಆ ಕತೆ ಇದೆಯಲ್ಲ, ರಾಜ್ಯ ಅಂದರೆ ರಾಜ್ಯ ಯಾವ ನಮ್ಮ ಮೈಸೂರು ರಾಜರು ಆಳ್ದಂಥ ಆಳ್ವಿಕೆ ಯಾವಾಗ ಶುರುವಾಯಿತು, ಯಾವ ರಾಜರು ಮೊದಲಿನವರು, ಹಾಗೆ ಕೊನೆ ರಾಜ ಯಾರು, ಎಲ್ಲಿಗೆ ಕೊನೆ ಆಯಿತು ರಾಜರ ಆಳ್ವಿಕೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹಾಕಿದರು. ಹಾಗೆ ಮೈಸೂರು ರಾಜರಿಗೆ ಮಕ್ಕಳಾಗಬಾರ್ದು ಅಂತ ಶಾಪ ಕೊಟ್ಟಿದ್ದು ಯಾರು, ಯಾಕೆ ಕೊಟ್ಟರು, ಯಾವಾಗ ಅವ್ರು ನೀರಿಗೆ ಹಾರಿದ್ರು, ಏನಾಯಿತು, ಆಮೇಲೆ ಚಾಮುಂಡೇಶ್ವರಿನ ಯಾಕೆ ಅಲ್ಲಿ ನೆಲೆಸಿದ್ಲು, ಚಾಮುಂಡೇಶ್ವರಿನ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು, ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿನ ಅಂದ್ಕೊಂಡು ಎಲ್ಲವನ್ನು ಡೀಟೇಲ್ ಆಗಿ ಅಲ್ಲಿ ಕತೆ ಮುಖಾಂತರ ಹೇಳ್ತಾರೆ. ಅದ್ರ ಜೊತೆ ಒಂದು ಪಿಕ್ಚರು ಮಾಡಿದ್ದಾರೆ, ಅದು ಗೊತ್ತಿದೆ ಅನ್ಕೋತೀನಿ. ಅದೇ ಪಿಕ್ಚರ್ನೇ ಹಾಕಿರ್ತಾರಲ್ಲಿ, ಅದನ್ನೇ ಹಾಕಿರೋದು. ಅದ್ರ ಜೊತೆ ಇದನ್ನೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಮಾಡಿದ್ದಾರೆ ವಿಡಿಯೋನ. ಇದು ವಿಡಿಯೋ ಅಲ್ಲ, ಆಡಿಯೋ ಮಾಡಿ ಅದನ್ನು ಈ ಲೇಜರ್ ಶೋ ಮಾಡ್ಬೇಕಾದ್ರೆ ಅದನ್ನು ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ. ಒಂಥರ ಗೊತ್ತಿಲ್ಲದಿದ್ದ ವಿಷಯಗಳನ್ನೆಲ್ಲ ಕೇಳ್ಕೊಳಕ್ಕಾಯ್ತು. ಆದರೆ ಫಸ್ಟ್ ಅನ್ನಿಸ್ತು, ಅಯ್ಯೋ ಒಂದೇ ಸಲ ಹಾಕಬಾರ್ದ ಪೂರ್ತಿನೂ ಲೈಟ್ಸ್ನ ಅಂತ. ಆಮೇಲೆ ನೋಡಿ ಎಲ್ಲ ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಮಾಡ್ಕೊತಿದ್ರು. ತುಂಬ ಜನ ಕೂತಿದ್ದಾರೆ. ಆಮೇಲೆ ಫುಲ್ ಲೈಟ್ಸನ್ನ ಆನ್ ಮಾಡಿದರು. ಆನ್ ಮಾಡಿದ ತಕ್ಷಣ ನಾನು ಈ ಕಡೆಯಿಂದ ನೋಡ್ತಾ ಇದ್ದೆಲ್ಲ, ಈ ಕಡೆ ತಿರ್ಸಿಬಿಟ್ಟೆ. ಆಮೇಲೆ ಎಲ್ಲ ಫುಲ್ ಅಂದರೆ ಕ್ಯಾಮ್ರಾನ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಬ್ಯಾಕು. ಇಡೀ ಅರಮನೆ ಫುಲ್ ಬೆಳಕು ಜಗಮಗ. ಇಲ್ಲಿಂದ ಹೋಗಿ ನೋಡಬೇಕು ನೀವು, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿತ್ತು. ಹಾಗೆ ಅದಾದಮೇಲೆ ನಾನೇನು ಮಾಡಿದೆ ಅಂದರೆ, ಇನ್ನೂ ಹತ್ತಿರ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೊರಟೋ ಸತಿಗೆ ಎಲ್ಲ ಲೇಜರ್ಸ್ನ ಶೋನ ಆಫ್ ಮಾಡಿಬಿಟ್ರು, ಆ ಲೇಜರ್ ಲೈಟನ್ನ. ಆಮೇಲೆ ಮಾಮೂಲಿ ಲೈಟ್ಸ್ ಇರುತ್ತಲ್ಲ, ಅದಿತ್ತು, ಅದರಲ್ಲೇ ತಗೊಳ್ಳೋಣ ಅಂತ ಹೋಗೋಣ ಅಂದ್ಕೊಂಡು ಹಿಂಗೆ ಗೇಟ್ ಹತ್ರ ಹೋದೆ. ಆಮೇಲೆ ಅನ್ನಿಸ್ತು ಅಲ್ಲಿ ಯಾರೂ ಇಲ್ಲ, ಮತ್ತು ಪಾಪ ಸೆಕ್ಯೂರಿಟಿಗಳು ಪೊಲೀಸ್ನವರಿಗೆಲ್ಲ ಮತ್ತೆ ರಗಳೆ ಹಾಕಬೇಕು, ಮತ್ತು ನಮಗೂ ಬೈಸ್ಕೊಳ್ಳೋದು ಬೇಡ ಅಂದ್ಕೊಂಡು ವಾಪಸ್ ಇಲ್ಲಿ ತನಕ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟು ಹಾಗೆ ಇಲ್ಲಿ ಚಾಮುಂಡೇಶ್ವರಿ ಮ್ಯೂಸಿಯಮ್ಮಿಗೆ ಬಂದ್ವಿ. ಚಾಮುಂಡೇಶ್ವರಿ ಮ್ಯೂಸಿಯಮಲ್ಲಿ ಫಿಲ್ಮ್ ಆಕ್ಟ್ರಸ್ರು ಅಂದರೆ ಆ್ಯಕ್ಟ್ರೆಸ್ರು ಇರ್ತಾರಲ್ಲ, ಆ್ಯಕ್ಟ್ರೆಸ್ಸು ಮತ್ತು ಕವಿಗಳು, ರಾಜಕಾರಣಿಗಳು, ಆಮೇಲೆ ವೀರ ಯೋಧರು, ಏನೇನೋ ಫುಲ್ ಎಲ್ಲರದೂ ಬರೆದಿಟ್ಟು ಇದು ಮಾಡಿದ್ದಾರೆ. ಇಂಜಿನಿಯರು ಎಲ್ಲರನ್ನೂ ಗಣ್ಯ ವ್ಯಕ್ತಿಗಳನ್ನ ಅಂದರೆ ದೊಡ್ಡ ನಮ್ಮ ನಾಡಿಗೆ ಕೊಡುಗೆ ಕೊಟ್ಟಂಥ ಧೀಮಂತ ನಾಯಕರನ್ನೆಲ್ಲರನ್ನೂ ಇಲ್ಲಿ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಅದು ನನಗೆ ಖುಷಿ ಆಯಿತು. ಕೆಲವೊಂದೊಂದು ಸ್ಟ್ಯಾಚು ಅಂತೂ ಸೇಮ್ ಡಿಟ್ಟೋ ಇತ್ತು. ಒಂದೊಂದು ಸ್ಟ್ಯಾಚು ಮಾತ್ರ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಯಾವುದು ಅಂತ ತಕ್ಷಣಕ್ಕೆ. ಆಮೇಲೆ ಅಲ್ಲಿ ಹಿಂದ್ಗಡೆ ಒಂದೊಂದು ನೋಡಿ ಹೆಸರನ್ನ ಬರೆದು ಇಟ್ಟಿದ್ದಾರೆ, ಹಾಗಾಗಿ ಗೊತ್ತಾಯಿತು. ಬರೆದ್ರ ಹಿಂದ್ಗಡೆನೇ ಒಂದೊಂದು ಇದನ್ನ ಅಂಟಿಸಿದ್ದಾರೆ. ಅದನ್ನ ನೋಡ್ಬಿಟ್ಟು ಇಲ್ಲಿ ನೋಡಿ, ಹಾಯ್ ಪುನಿ, ಫೋನ್ ಮಾಡಿ ಪುನಿ. ಡಿಟ್ಟೋ ಪುನೀತ್ ರಾಜ್ಕುಮಾರ್ ನನಗೆ ಖುಷಿಯಾಗೋಯಿತು, ಸಿಕ್ಕಾಪಟ್ಟೆ ಖುಷಿಯಾಯಿತು. ಮತ್ತು ನೋಡಿ ಪುನೀತ್ ರಾಜ್ಕುಮಾರ್ನು ಡಿಟ್ಟೋ ಮಾಡಿದ್ದಾರೆ. ಹಾಗೆ ನಮ್ಮ ಶ್ರೀಕಾಂತ್ ದತ್ತ ಒಡೆಯರ್ ಅವ್ರನ್ನೂ ಡಿಟ್ಟೋ ಮಾಡಿದ್ದಾರೆ. ಸೇಮ್ ಟು ಸೇಮ್ ಇದೆ, ಕೆಲವು ಒಂದೊಂದು ಮಾತ್ರನೇ. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಹಾಗೆ ನಮ್ಮ ವಿಶ್ವೇಶ್ವರಯ್ಯನವರು ಅವರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ, ಅವ್ರದ್ದು ಡಿಟ್ಟೋ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ
ಗಾಂಧೀಜಿ ಅವ್ರದ್ದು ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ಕೆಲವೊಂದೊಂದು ರವೀಂದ್ರನಾಥ್ ಟಾಗೂರ್ ಮರ್ತೋಗ್ಬಿಟ್ಟಿದ್ದೀನಿ ಕೆಲವೊಂದೊಂದು ತಕ್ಷಣಕ್ಕೆ ನೆನಪು ಬರೋದೇ ಇಲ್ಲ. ಕೆಲವೊಬ್ಬರು ನೆನಪಿಗೆ ಬರ್ತಾರೆ, ಕೆಲವೊಬ್ಬರು ನೆನಪಿಗೆ ಬರೋದಿಲ್ಲ. ಇನ್ನೊಂದು ಕೆಲವೊಂದು ಏನು ಗೊತ್ತಾ, ತಕ್ಷಣಕ್ಕೆ ಗುರ್ತು ಸಿಗೋದಿಲ್ಲಲ್ಲ, ಹಾಗಾಗಿ ಹೆಸರು ಪಟ್ಟಂತ ಬರೋದಿಲ್ಲ. ಆದರೂ ಕೆಲವೊಂದು ತುಂಬ ಚೆನ್ನಾಗಿ ಮಾಡಿದರು, ಕೆಲವೊಂದೊಂದು ಪರವಾಗಿಲ್ಲ ಅನ್ನಂಗೆ ಮಾಡಿದರು. ಕೆಲವೊಂದು ಅರ್ಥನೇ ಗೊತ್ತೇ ಆಗ್ತಿರ್ಲಿಲ್ಲ, ಅವರು ಯಾರು ಅನ್ನಂಗಿದ್ರು, ಹೆಸರು ಮಾತ್ರ ಅವ್ರದ್ದಿದೆ ಅಂತ ಅನಿಸ್ತಿತ್ತು. ಅದನ್ನು ನೋಡಿಕೊಂಡು ನಾನು ನಿಮಗೋಸ್ಕರ ಅಲ್ಲಿ ವೀಡಿಯೋ ಮಾಡ್ಕೊಳ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಅಲೋವಿದೆ ವೀಡಿಯೋ ಮಾಡ್ಕೊಂಡು. ಪರವಾಗಿಲ್ಲ, ವೀಡಿಯೋ ಮಾಡ್ಕೊಳ್ಳಿ, ಫೋಟೋ ತೆಕ್ಕೊಳ್ಳಿ ಅಂತ ಅಂದರು. ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ಕೊತ ಒಂದು ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಬಂದೆ. ಕಣ್ಣಂಬಾಡಿ ಕಟ್ಟದಿದ್ದರೆ ವಿಶ್ವೇಶ್ವರಯ್ಯನವರು ಹುಟ್ಟದಿದ್ದರೆ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಕಣ್ಣಂಬಾಡಿ ಇದು ಡ್ಯಾಮ್ ಕಟ್ಟಿದ್ದು ಅಲ್ಲೇ ಇದೆ. ಅದನ್ನು ಸೈಡಿಗೆ ಮಾಡಿಟ್ಟಿದ್ದಾರೆ. ನಾನು ಫಸ್ಟ್ ಇದೇನು ಒಲೆ ಥರ ಇದೆಯಲ್ಲ ಅಂದ್ಕೊಂಡೆ, ಆಮೇಲೆ ರಿಯಲೈಸ್ ಆಯಿತು ನನಗೆ ದಡ್ಡಿ ಅಲ್ಲ ನಾನು. ಹಾಗೆ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡೆ. ನೀವು ನಮಸ್ಕಾರ ಮಾಡ್ಕೊಳ್ಳಿ ನೀವು ನಮಸ್ಕಾರ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅದು ಬೆಲ್ ಬಟನ್ ಬರುತ್ತೆ, ಅದನ್ನ ಒತ್ತಿರಿ. ಅದು ಒತ್ತಿದರೆ ನಾನು ಹಾಕುವಂಥ ವೀಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಪ್ರತಿಯೊಂದು ವೀಡಿಯೋನ ನಂದು ನೋಡ್ಬೋದು ಸ್ಟಾರ್ಟಿಂಗಲ್ಲಿ. ಹಾಗೆ ಅಬ್ದುಲ್ ಕಲಾಮಿಂದು ಪರವಾಗಿಲ್ಲ, ಚೆನ್ನಾಗೇ ಇತ್ತು, ಚೆನ್ನಾಗೇ ಮಾಡಿದರು ಅಬ್ದುಲ್ ಕಲಾಂ ಅವ್ರದ್ದು. ನಮ್ಮ ರಾಜ್ಕುಮಾರ್ ಅವ್ರದ್ದು ನೋಡಿ, ರಾಜ್ಕುಮಾರ್ ಅವ್ರದ್ದು ನಂಗೆ ಅಷ್ಟು ಇದು ಅನಿಸ್ಲಿಲ್ಲ. ಆಮೇಲೆ ನಮ್ಮ ವಿಷ್ಣುವರ್ಧನ್ದವ್ರು ಸ್ವಲ್ಪ ಪರವಾಗಿಲ್ಲ. ನಮ್ಮ ಶಂಕರಣ್ಣಂದಂತೂ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಶಂಕರಣ್ಣ ಅಂತ ಅನ್ಕೋಬೇಕು, ಅವ್ರ ಸ್ಟೈಲೆಲ್ಲ ನೋಡಿ ಅಷ್ಟೇ. ಹಂಗಿತ್ತು, ನನಗೆ ಹಂಗೆ ಅನಿಸ್ತು, ನಿಮಗೆಲ್ಲ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ಅಲ್ಲಿಂದ ಸಂವಿಧಾನ ಶಿಲ್ಪಿ ಈ ಕಡೆಯಿಂದ ಹಿಂಗೆ ಮತ್ತೆ ಬಂದು ಒಂದು ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಎಲ್ಲರಿಗೂ ನಾವು ಇವ್ರನ್ನೆಲ್ಲ ಜೀವಂತವಂತಾಗಿ ನೋಡಿಲ್ಲ, ಫೋಟೋನು ತೆಕ್ಕೊಂಡಿಲ್ಲ ಅವ್ರ ಜೊತೆಗೆ. ನಮ್ಮ ಪುನೀತ್ ಜೊತೆಗೆ ಮಾತ್ರ 2 ಸಲ ಫೋಟೋ ತೆಕ್ಕೊಂಡಿದ್ದೀನಿ, ಮಾತಾಡಿದ್ದೀನಿ, ಶೇಕ್ ಹ್ಯಾಂಡ್ ಮಾಡಿದ್ದೀನಿ. ಅದೊಂದು ನೆನಪು ಮಾತ್ರನೇ. ಇನ್ಯಾವ ಫಿಲ್ಮ್ ಆ್ಯಕ್ಟರ್ಸ್ ಅಂದರೆ ರಾಮ್ ಕುಮಾರ್ ಅವ್ರನ್ನ ಒಂದ್ಸಲ ಅಷ್ಟೇ, ಜಾಸ್ತಿ ಜನರನ್ನ ಯಾರನ್ನೂ ನೋಡಿಲ್ಲ ನಾನು. ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಅಲ್ಲಿಂದ ಬಂದ್ವಿ ಈ ಕಡೆ ಬಂದುಬಿಟ್ಟು ನೋಡ್ಕೊಂತ ಇಲ್ಲಿ ನೋಡಿ ಭಗತ್ ಸಿಂಗ್ ನಿಂತಿದ್ರು ಅಂದರೆ ಜೈಲಿಗೆ ಹಾಕ್ಬಿಡ್ತಾರಲ್ಲ ಅವ್ರನ್ನ, ಆ ಥರನೇ ಮಾಡಿದರು. ನಾನು ಇದು ಭಗತ್ ಸಿಂಗ್ ಅಥವಾ ಸಂಗೊಳ್ಳಿ ರಾಯಣ್ಣ ಅಂತ ಹೀಗೆ ನೋಡಿದೆ. ಆಮೇಲೆ ಗೊತ್ತಾಯ್ತು ಭಗತ್ ಸಿಂಗ್ ಅಂತಲ್ಲಿ ಬರೆದಿದ್ರು. ಆಮೇಲೆ ಮೋನಾಲಿಸನ್ ಹತ್ರ ಫೋಟೋ ತೆಕ್ಕೊಂಡು ಆ ಕಡೆಯಿಂದ ಮೋನಾಲಿಸನ್ ನೋಡಿ ಚೆನ್ನಾಗೇ ಮಾಡಿದ್ದಾರೆ. ಹೋಗ್ತಾನೆ ನೋಡಿ, ಯಜಮಾನ ಬಂದಿದ್ದಾನೆ ಮೆಟ್ಲು ಹತ್ತಲಿಕ್ಕೆ, ಸ್ಟೆಪ್ಸ್ ಹತ್ತಿ ಹೋಗ್ಬೇಕು ಅಂತ. ಓಕೆ, ಬಾಯ್ ಫ್ರೆಂಡ್ಸ್.